ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ. ನನ್ನ ಎಲ್ಲ ಅನ್ನದಾತರಿಗೆ ದೊಡ್ಡ ಮಂದಿಗೆ ನಾನಿವತ್ತು ಏನ್ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಇನ್ನು ಕೆಲವರು ಯಾರ್ಯಾರೆಲ್ಲ ಅಂದ್ರೆ ಗೊತ್ತಿರಲ್ಲ, ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ, ಮಿಸ್ ಮಾಡದೆ ಲೈಕ್ ನೀವು ನಿಮ್ಮ ಒಪಿನಿಯನ್ ತಿಳಿಸಿ. ಮತ್ತೆ ಇಷ್ಟ ಆಯ್ತು ನಮ್ಮ ಚಾನಲಿನ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಪ್ರೋತ್ಸಾಹಿಸೋದನ್ನ ಮರಿಬೇಡಿ. ಎಸ್, ಇನ್ನು ಕಂಟೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡೋಣ, ಓಕೆನಾ ಸ್ನೇಹಿತರೆ. ಈಗ ನಮ್ಮ ಇವರು ಯಾರು ರಜತ್ ಮತ್ತೆ ಮಂಜಣ್ಣ ಅವರು, ಆಮೇಲೆ ಮೋಕ್ಷಿತಾ, ತ್ರಿವಿಕ್ರಮು, ಚೈತ್ರಾ ಕುಂದಾಪುರ್ ಅವರು ಇಷ್ಟು ಜನ ಬಂದಿದ್ರು. ಇಷ್ಟು ಜನಕ್ಕೆ ಬಿಗ್ ಬಾಸ್ ಏನ್ ಟಾಸ್ಕ್ ಕೊಟ್ಟಿತ್ತು ನಿಜವಾಗ್ಲೂ ನಮಗ್ ಗೊತ್ತಿಲ್ಲ ಗುರು. ಅರ್ಥ ಆಗ್ತಾ ಆಯ್ತಾ ನಿಮ್ಗೆ? ಬಿಗ್ ಬಾಸ್ ಏನ್ ಟಾಸ್ಕ್ ಕೊಟ್ಟಿತ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ಇವರು ತೋರಿಸ್ದಂತಂದ್ರೆ ಇವ್ರು ಆಡದಂತ ಆಟಗಳನ್ನ ಯಾರು ಕೂಡ ಮರೆಯೋದಕ್ ಸಾಧ್ಯ ಇಲ್ಲ. ಏನ್ ಗುರು, ಒಬ್ರು ಗೆಸ್ಟ್ ಆಗಿ, ಈಗ ಅವ್ರ ಸೀಸನ್ ಅಲ್ಲೂ ಕೆಲವರೆಲ್ಲ ಗೆಸ್ಟ್ ಆಗಿ ಬಂದಿದ್ರು, ಅರ್ಥ ಆಗ್ತಾ ಇದೆಯಾ? ಅವ್ರ ಸೀಸನ್ ಅಲ್ಲೂ ಗೆಸ್ಟ್ ಆಗಿ ಬಂದಿದ್ರೆ ಆ ಗೆಸ್ಟ್ ಗಳಿಗೆ ಇವ್ರು ಕೊಟ್ಟಿದ್ದಂದ್ರೆ ಆ ಗೆಸ್ಟ್ ಗಳು ಇವ್ರನ್ನ ಯಾವ ತರ ನಡೆಸ್ಕೊಂಡ್ರು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇವ್ರಿಗೊಂದು ಬೇಸಿಕ್ ಸೆನ್ಸ್ ಇದೆಲ್ಲಾನ, ಆಯ್ತಾ? ಯಾರೋ ಏನೋ ಇದನ್ ಮಾಡ್ತಾರೆ, ಬಿಗ್ ಬಾಸ್ ಏನೋ ಒಂದು ಟಾಸ್ಕ್ ಕೊಟ್ಟಿದ್ರೆ ನಾವ್ ಇನ್ನೂನು ಇದಾಗ್ಬಿಡ್ಬೋದ. ಬದ್ನೇಕಾಯಿನೂ ಇಲ್ಲ ಗುರು. ಈ ಸರಿ ಗಿಲ್ಲಿ ಬಿಟ್ರೆ ಬೇರೆಯವ್ರನ್ನ ನಮ್ಮ ಜನಗಳು ಇಷ್ಟ ಪಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಂಟರ್ಟೈನ್ಮೆಂಟ್ ತಗೊಂತೀರಾ, ಕಾಮಿಡಿ ತಗೊಂತೀರಾ, ಓಕೆನಾ? ಜಗಳ ಅಂತ ಬಂದಾಗ್ಲೂ ಕಾಮಿಡಿ ಮಾಡಿ ಅಲ್ಲಿ ಆ ಜಗಳ ಅನ್ನೋ ಒಂದು ಪದಕ್ಕೆ ಅರ್ಥನೇ ಇಲ್ದಂಗ್ ಮಾಡಿರುವಂತವ್ನು ನಮ್ಮ ಗಿಲ್ಲಿ, ಅರ್ಥ ಆಯ್ತಾ? ಸೊ ಈಗ ಬಂದವ್ರು ಗಿಲ್ಲಿ ಅಂತ ಬಿಡಿ, ಓಕೆನಾ? ನಮಗೆ ಗಿಲ್ಲಿ ಅಂದ್ರೆ ಇಷ್ಟ, ಓಕೆ, ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಇವ್ರು ಗೆಸ್ಟ್ಗಳಾಗಿ ಬಂದು ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು, ಓಕೆ, ಏನೋ ಟಾಸ್ಕ್ ನ ಕೊಟ್ಟಿರ್ತಾರೆ ಗುರು. ಟಾಸ್ಕ್ ಕೊಟ್ಟಿಲ್ದಂಗಂತೂ ಖಂಡಿತವಾಗಿ ಇರಲ್ಲ. ಟಾಸ್ಕ್ ನ ಕೊಟ್ಟಿರ್ತಾರೆ. ಯಾವ ತರ ಕೊಟ್ಟಿರ್ತಾರೆ? ಈ ತರ ಹಿಂಗೆ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ, ಆಯ್ತಾ? ಆ ಟಾಸ್ಕಿಗೆ ಅನುಸಾರವಾಗಿ ಇವರು ಏನ್ ಮಾಡ್ಬೇಕು ಅನ್ನೋ ಒಂದು ಸೆನ್ಸ್ ಇಟ್ಕೊಂಡಿರ್ಬೇಕು. ಅವ್ರು ಏನ್ ಹೇಳಿರ್ತಾರೆ, ಏನ್ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋದು ಹೇಳ್ಕೊಂಡಿದ ತಕ್ಷಣ ನಿನಗೆ ಗುರು, ಈಗ ಊರ್ ಕಡೆಗೆ ಏನ್ ಬಿಟ್ಟಿ ತಿನ್ನಕ್ ಬಂದಿದೆಯಲ್ಲ ಅದು ಇದು ಅನ್ನೋದೊಂದ್ ಕಡೆ ಕಾಮನ್ ಆದ್ರೆ, ಒಂದ್ ಕಡೆಗೆ ನಮ್ಮ ಮನ್ಸಿಗೂ ಕೂಡ ಬೇಜಾರಾಯ್ತು. ಗಿಲ್ಲಿ ಬಾಯಲ್ಲಿ ಬರುವಂತ ಮಾತಲ್ಲ ಅಂತ ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ, ಓಕೆನಾ? ಅದನ್ನ ಬಿಟ್ರೆ ಇವ್ರು ನಡ್ಕೊಂಡಂತ ರೀತಿ ಕರೆಕ್ಟ್ ಆಗಿದ್ರೆ, ಈಗ ನಾನ್ ಮರ್ಯಾದೆ ಕೊಟ್ರೆ ಅಲ್ವಾ ಗುರು ನೀವು ನನಗ್ ಮರ್ಯಾದೆ ಕೊಡೋದು? ನಾನ್ ಅನ್ನದಾತ್ರು ಅಂತ ಕರಿತೀನಿ ನಿಮ್ಮನ್ನೆಲ್ಲ, ಓಕೆ? ಏನ್ರೋ ಮಾಡ್ತಾ ಇದೀರ ಎಲ್ರು ಅಂತಂದ್ರ ಮುಳ್ಳೆ ಚೆನ್ನಾಗಿದೆಯನೋಲೇ ಅಂತ ಅಂತೀರ ನೀವು, ಆಯ್ತಾ? ಯಾವ ತರ ನಾವ್ ಹೆಂಗ್ ರೆಸ್ಪೆಕ್ಟ್ ಕೊಡ್ತೀವಿ, ನೀವು ನಾನು ಹೋಗಿ ಬನ್ನಿ ಅಂತಂದ್ರೆ ಓ ಮುರಳಿ ಅವರೇ ಬನ್ರಿ ಹೋಗ್ರಿ ಅಂತ ಅಂತಾರೆ, ಆಯ್ತಾ? ಸೊ ಇಷ್ಟೇ ವ್ಯತ್ಯಾಸ. ಅಲ್ಲಿ ರಜತ್ ಅವರು ಅಂತ ಬಂದಾಗ ದಿಢೀರ್ ಅಂತ ಅಂತ ಅನ್ನೋದು, ಮಂಜಣ್ಣ ನಿಮ್ಗೆ ಹಂಗ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ನಾಳೆಯಿಂದ ಇದೆ ಮಂಜಣ್ಣ ನಿಮ್ ಸೀಸನ್ ಅಲ್ಲಿ ನೀವ್ ಏನ್ ಮಾಡಿದ್ರಿ ಅಂತ ಇಡೀ ಕರ್ನಾಟಕವೇ ನೋಡಿದೆ ಮಂಜಣ್ಣ. ನೀವ್ ಯಾವ ತರ ಆಟ ಆಡಿದ್ರಿ ಅಂತಾನು ನೋಡ್ಬಿಟ್ಟೈತೆ ಮಂಜಣ್ಣ. ನೀವು ಅಲ್ಲಿ ಹೋಗಿದ್ದೀರಾ, ಗೆಸ್ಟ್ ಆಗಿ ಹೋಗ್ಬೇಕು, ಏನೋ 1-2 ಟಾಸ್ಕ್ ಕೊಟ್ಟಿರ್ತಾರ, ಮುಗಿಸ್ಕೋಬೇಕು, ಬರ್ಬೇಕು. ನೀವು ಹೋದ್ ಸರಿ ಏನೇನೆಲ್ಲ ಮಾಡಿಲ್ಲ ಅದನ್ನ ಈ ಸರಿ ಮಾಡಕ್ ಹೋದ್ರೆ ಯಾರು ಕೇಳಲ್ಲ ಮಂಜಣ್ಣ, ಆಯ್ತಾ? ಅಚ್ಚುಕಟ್ಟಾಗಿ ಮದ್ವೆ ಸೆಟ್ಲ್ ಆಗೈತೆ, ಅದನ್ನ ಬಿಟ್ಬಿಟ್ಟು ನೀವು ಹೆಂಗ್ ಬೇಕೋ ಹಂಗೆ ಯಾರನ್ನ ಹೆಂಗ್ ಬೇಕೋ ಹಂಗೆ ಮಾತಾಡ್ಸಿದ್ರೆ ಆಗಲ್ಲ ಮಂಜಣ್ಣ. ಜನಗಳು ಯಾರು ಅತಿ ದಡ್ರು ಯಾರು ಇಲ್ಲ ಈಗ, ಅರ್ಥ ಆಯ್ತಾ ಮಂಜಣ್ಣ? ಎಲ್ಲ ಜನಗಳು ಬುದ್ಧಿವಂತರೇನೆ. ನೀವು ಮಾತಾಡೋಂತ ಮಾತು ಶೈಲಿ ಹೆಂಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಮಂಜಣ್ಣ. ಜನಗಳು ಫಿಕ್ಸ್ ಆಗಿ ಹೋಗ್ಬಿಟ್ಟವ್ರೆ ಮಂಜಣ್ಣ. ಗಿಲ್ಲಿ ಒನ್ ಅಂಡ್ ಓನ್ಲಿ ಗಿಲ್ಲಿ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟವ್ರೆ ಮಂಜಣ್ಣ. ಸೊ ಜನಗಳಿಗೆ ನೀವು ಒಳ್ಳೆ ತರದಲ್ಲಿ ಅಂದ್ರೆ ಮ್ಯಾಕ್ಸ್ ಮಂಜಣ್ಣ ಅಂತ ಅನ್ನೋ ತರದಲ್ಲಿ ಫಿಕ್ಸ್ ಆಗೈತೆ. ಉಗ್ರ ಮಂಜಣ್ಣ ಅಂತ ಫಿಕ್ಸ್ ಆಗೈತೆ. ಇಡೀ ಕರ್ನಾಟಕವೇ ನಿಮ್ಮನ್ನ ಅಣ್ಣ ಅಂತ ಕರೀತದೆ ಮಂಜಣ್ಣ, ಅರ್ಥ ಆಗ್ತಾ ಆಯ್ತಾ ಮಂಜಣ್ಣ ನಿಮ್ಗೆ? ಇಡೀ ಕರ್ನಾಟಕವೇ ನಿಮ್ಗೆ ಮಂಜಣ್ಣ ಅನ್ನೋ ಒಂದು ಬಿರುದನ್ನ ಅಂದ್ರೆ ಆ ಒಂದು ಉಗ್ರ ಮಂಜಣ್ಣ, ಮ್ಯಾಕ್ಸ್ ಮಂಜಣ್ಣ, ಮ್ಯಾಕ್ಸಿಮಮ್ ಮ್ಯಾಕ್ಸ್ ಮಂಜಣ್ಣ, ಈ ತರ ಎಲ್ಲ ಕರಿತೈತೆ ಮಂಜಣ್ಣ. ನಮ್ಮ ಜನಗಳು ನಿಮ್ ಮೇಲೆ ಇನ್ನೂ ಪ್ರೀತಿ ಇಟ್ಟೈತೆ ಮಂಜಣ್ಣ. ನೀವು ಹೋಗ್ಬಿಟ್ಟು ನಾಳೆಯಿಂದ ಐತೆ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಯಾರು ಕೇಳಕ್ ರೆಡಿ ಇಲ್ಲ ಮಂಜಣ್ಣ, ಯಾರು ಕೇಳಕ್ ರೆಡಿ ಇಲ್ಲ. ಸೊ ಅದನ್ನ ತಾವ್ ಅರ್ಥ ಮಾಡ್ಕೊಂಡು ಇವತ್ತು ಕಿಚ್ಚಣ್ಣ ಸರಿಯಾಗಿ ಕೊಡ್ತಾರೆ ಮಂಜಣ್ಣ, ಕಿಚ್ಚಣ್ಣ ಸರಿಯಾಗಿ ಕೊಡ್ತಾರೆ, ಓಕೆನಾ?
ಆ, ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮಂಜಣ್ಣ, ಆರಾಮಾಗಿ ಹೋಗಿ ಅಲ್ಲಿ ಏನ್ ಟಾಸ್ಕ್ ಕೊಟ್ಟಿದ್ರು ಅದನ್ನ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ನೀವು ಅದನ್ನ ಬಿಟ್ಟು ಇದಿದೆಲ್ಲಾ ಮಾಡ್ತಾ ಹೋದ್ರಿ ಅನ್ನೋದು ನನ್ನ ಅನಿಸಿಕೆ ಮಂಜಣ್ಣ. ಅದನ್ನ ಒಂದು ಕಡೆ ಗಿಡನ ಮಂಜಣ್ಣಂದು. ಇನ್ನು ರಜತಣ್ಣ ಏನಣ್ಣ, ಎಲ್ಲಿದ್ಯಣ್ಣ ನೀನ್ ಇನ್ನೂನು? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ನೀವೆಲ್ಲ ಇನ್ನು ಹೋದ್ ಸೀಸನ್ ಅಲ್ಲಿ ಏನೇನು ಮಾಡಿಲ್ಲ ಅದನ್ನ ಗಿಲ್ಲಿ ಮಾಡ್ತಾವ್ನೆ. ಅದಕ್ಕೆ ನೀವು ಉರ್ಕೊಂಡ್ ಈ ತರ ಮಾಡ್ತಾ ಇದ್ದೀರಾ, ಅಥವಾ ನಾನ್ ಮಾಡಿಲ್ಲ ಹೋದ್ ಸರಿ ಈ ಸರಿನಾದ್ರೂ ಮುಗಿಸ್ಕೊಂಡು ಹೋಗ್ಬಿಡೋಣ ಆಸೆನ ಅಂತ ಅನ್ಬಿಟ್ಟು ಅಲ್ಲಿ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀರಾ, ಆಟ ತೋರ್ಸೋದಕ್ಕೆ ಹೋಗ್ತಾ ಇದ್ದೀರಾ ಮಂಜಣ್ಣ ಅಥವಾ ರಜತ್ ಅವ್ರೆ? ಜನಗಳು ಯಾರು ಕೂಡ ದಡ್ರಿದ್ದಾರೆ ಸ್ವಾಮಿ, ಯಾರು ದಡ್ರಿದ್ದಾರೆ ಅನ್ನೋದು ಹೇಳಿ ಸ್ವಾಮಿ. ಯಾರು ದಡ್ರಿಲ್ಲ, ಎಲ್ಲ ಅತಿಯಾದ ಬುದ್ಧಿವಂತರೇನೆ. ಓಕೆನಾ? ಅಶ್ವಿನಿ ಅವ್ರ ವಿಚಾರದಲ್ಲಿ ಯಾಕೋ ಹೋದಂತ ಗೆಸ್ಟ್ಗಳು ಎಲ್ಲರೂ ಸೈಲೆಂಟ್ ಆಗಿದ್ರಪ್ಪ. ಅದ್ ಯಾಕೋ ಏನ್ ಕತೆನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಈಗ ಗೆಸ್ಟ್ಗಳು ಅಂತ ಅಂದಾಗ ಗೆಸ್ಟ್ಗಳು ಅಲ್ಲೊಂದು ಕಡಕ್ನೆಸ್, ಇನ್ನೊಂದು ಮತ್ತೊಂದು ಗಿಲ್ಲಿ ವಿರುದ್ಧ ಯಾಕಣ ಪ್ರಚಾರಗಳು ನಿಮ್ಗೆ? ಅಂದ್ರೆ ಗಿಲ್ಲಿ ವಿರುದ್ಧ ರೊಚ್ಚಿಗೆ ಹೇಳೋ ಅಂತದ್ದು ಯಾಕ್ರಣ ನಿಮ್ಗೆ? ಅದನ್ ಬಿಟ್ಟು ಬೇರೆಯವ್ರಿಲ್ವೇ? ಅಶ್ವಿನಿ ಅಕ್ಕ ಇಲ್ವೇ? ಅಶ್ವಿನಿ ಅಕ್ಕನಿಗೆ ಪರವಾಗಿನೋ ವಿರೋಧವಾಗಿನೋ ನೀವು ಅಶ್ವಿನಿ ಅಕ್ಕಂಗೆ ಏನಾದ್ರು ಒಂದು ಮಾತಾಡ್ರಣ. ಅದನ್ನು ಬಿಟ್ಬಿಟ್ಟು ನೀವು ಎತ್ತಿದ್ರೆ ಗಿಲ್ಲಿ ವಿಚಾರಕ್ಕೆ ಹೋದ್ರಿ ಹೆಂಗ್ರಣ? ಓಕೆನಾ? ಯಾರು ಇಲ್ಲಿ ಕೇಳೋದಕ್ಕೆ ರೆಡಿ ಇಲ್ರಣ, ಯಾರು ಕೇಳೋದಕ್ಕೆ ರೆಡಿ ಇಲ್ರಣ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಕಡಕ್ಕ ಹೋಗ್ರಣ ಅಂತ ನಾನು ಹೇಳ್ತೀನಿ. ಓಕೆನಾ? ಇನ್ನು ಅದನ್ನ ಬಿಟ್ರೆ, ಅದನ್ನ ಹೊರತುಪಡಿಸ್ತೀನಿ ಅಂತ ಅಂದ್ರೆ ಏನೋ ಗಿಲ್ಲಿಯ ವಿಚಾರವನ್ನ, ಅಥವಾ ಸಾರಿ ರಜತ್ ಅವರ ವಿಚಾರ ಅಂತ ಬಂದ್ರೆ, ಇನ್ ಚೈತ್ರಕ್ಕ ನೀವು ಕೇಳಿರುವಂತ ಕ್ವಶನ್ ಕಡಕ್ ಆಗಿದೆ. ಬಟ್ ನೀವು ನಿಜ ಹೇಳಿ, ನಿಮ್ ತಲೆ ಮೇಲೆ ಕೈ ಇಟ್ಕೊಂಡು ಹೇಳಿ ಚೈತ್ರಕ್ಕ, ನಿಮ್ಗೆ ಮೊದ್ಲೇ ಗೊತ್ತಿತ್ತ? ನಿಮ್ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡು ಚೈತ್ರಕ್ಕ, ನೀವು ನನಗ್ ಮೊದ್ಲೇ ಎಲ್ಲ ಗೊತ್ತಿತ್ತು. ಓಕೆನಾ? ಮೊದ್ಲೇ ನಾನು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀನಿ ಅಂತ ಅನ್ಬಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಹೇಳಕ್ಕ, ನಿಜ ಹೇಳಕ್ಕ. ಅಲ್ಲಿ ಹೋಗ್ಬಿಟ್ಟು ಆ ಗೊಂಬೆ ಕಾಣಿಸ್ತಾ ಇರೋ ಗೊಂಬೆ ಹೆಸರೇನು ಅಂತ ಕೇಳ್ಬಿಟ್ರೆ ಏನೋ ಅದು ನೀವು ಯೋಚನೆ ಮಾಡ್ಬೇಕು ಚೈತ್ರಕ್ಕ, ಯೋಚನೆ ಮಾಡ್ಬೇಕು. ಇವತ್ತಿನ ದಿನ ಬಹಳ ಸ್ಟ್ರಾಂಗ್ ಆಗೋಗ್ಬಿಟ್ಟಿದೆ. ಯೋಚನೆ ಮಾಡ್ಲಿಲ್ಲ ಅಂತಂದ್ರೆ ಪ್ರಯೋಜನವೇ ಇಲ್ಲ. ಓಕೆನಾ? ಅದನ್ ಬಿಟ್ರೆ ಮೋಕ್ಷಿತಾ ಅವರು ಮತ್ತೆ ತ್ರಿವಿಕ್ರಮ್ ಅವರು ಏನ್ ಗುರು ನೀವಿಬ್ರುನು ಫಸ್ಟ್ ಬಂದಾಗ್ಲೂ ಹಂಗೆ ಇದ್ರಿ, ಸೈಲೆಂಟ್ ಆಗಿ ಮಂಜಣ್ಣನ ಜೊತೆ ಮಂಜಣ್ಣ ಸಿಗರೇಟ್ ಹೊಡೆದ್ಬಿಟ್ಟು ಎಲ್ಲ ಮರ್ತು ಬಿಡೋಣ, ಹಂಗಣ್ಣ ಹಿಂಗಣ್ಣ ಅನ್ಕೊಂಡು. ಇನ್ನು ಮೋಕ್ಷಿತ ಅವ್ರಂತೂ ಮಂಜಣ್ಣನ ಸ್ವಂತ ಅಣ್ಣನ್ ತರಾನೇ ಟ್ರೀಟ್ ಮಾಡ್ಕೊಂಡು ಚೆನ್ನಾಗಿದ್ರು. ಸೊ ಆತರ ಅಚ್ಚುಕಟ್ಟಾಗಿ ಅಲ್ಲಿ ಹೋದ್ ಸೀಸನ್ ಅಲ್ಲಿ ಏನಿದ್ರು ಈ ಸೀಸನ್ ಅಲ್ಲೂ ಅದೇ ಇದಾರೆ. ಈ ಎಕ್ಸ್ಟ್ರಾ ಏನ್ ಅವ್ರೇನ್ ತೋರಿಸ್ಲಿಲ್ಲ, ಅಂದ್ರೆ ಬುದ್ಧಿ ಹೇಳೋದಾಗ್ಲಿ, ನೀವ್ ಹಿಂಗ್ ಮಾಡ್ತಾ ಇದೀರಾ, ಹಿಂಗ್ ಬಿಡ್ತಾ ಇದೀರಿ ಅಂತ ಏನ್ ತೋರಿಸುವಂತ ಪ್ರಯತ್ನನೇ ಮಾಡ್ಲಿಲ್ಲಪ್ಪ. ಓಕೆನಾ? ಅದೆಲ್ಲ ಒಂದು ಕಡೆಗೆ ಅವ್ರ ಏನ್ ಆಟ ಅಂದ್ರೆ ಬಿಗ್ ಬಾಸ್ ಏನ್ ಕಳ್ಸಿತ್ತು, ರಾಂಗ್ ಪರ್ಸನ್ಸ್ ಏನಾದ್ರು ಗೀಸ್ ಮಾಡ್ಬಿಡ್ತಾ ಒಂದು ಕಡೆಗೆ ಗೊಂದಲ ಸೃಷ್ಟಿ ಆಗಿದೆ ನನಗೆ, ಪ್ರತ್ಯೇಕವಾಗಿ ನನಗೆ. ರಾಂಗ್ ಪರ್ಸನ್ಸ್ ಏನಾದ್ರು ಚೂಸ್ ಮಾಡ್ತಾ ಬಿಗ್ ಬಾಸ್ ಅಂದ್ರೆ ಮೋಕ್ಷಿತ ಅವರು, ತ್ರಿವಿಕ್ರಮ್ ಅವರು. ಯಾಕೆ ಈ ಒಂದು ಡೌಟ್ ನನಗ್ ಬರುತ್ತೆ ಅಂತಂದ್ರೆ, ಆಸ್ ಇಟ್ ಈಸ್ ಹೋದ ವರ್ಷ ಏನ್ ಬಿಗ್ ಬಾಸ್ ನಲ್ಲಿ ಅವರು ಆಟ ಆಡಿದ್ರು ಅದೇ ಆಟ ಆಡೋದಕ್ಕೆ ಹೋದ್ರು. ಅಲ್ಲಿ ನೀವು ಪಾರ್ಟಿಸಿಪೇಟರ್ ಆಗಿ ಹೋಗಿಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಓಕೆನಾ? ಅದನ್ನೇ ಮರ್ತ ಬಿಟ್ಟಿದ್ದೀರಿ. ನೀವು ಈ ವಿಡಿಯೋ ಏನಾದ್ರು ನಿಮಗೆ ತಲುಪ್ತು ಅಂತಂದ್ರೆ ಅದಕ್ಕೆ ದಯವಿಟ್ಟು ಒಂದು ಸ್ಪಷ್ಟನೆ ಕೊಡ್ರಣ. ನೀವು ಪಾರ್ಟಿಸಿಪೇಟರ್ ಆಗ ಹೋಗಿದ್ದೀರಿ ಅಣ್ಣ, ಏನ್ರಣ ನೀವೆಲ್ಲ? ಇನ್ನು ಮೋಕ್ಷಿತಕ್ಕ ನೀನೇನ್ ಕಕ್ಕ ಹೋಗಿದೀಯ? ಅಯ್ಯೋ ದೇವ್ರೆ. ಎಸ್, ಇನ್ನು ಅದೇ ಗೆಸ್ಟ್ಗಳದೆಲ್ಲನ ಬೋವಾದವರು ಅವ್ರು ಏನೇನ್ ಮಾಡಿದ್ರು ಏನೇನ್ ಬಿಟ್ರು ಅನ್ನೋದೆಲ್ಲ ಹೇಳ್ದೆ ನಾನು. ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ರಿ ಅಂತ ಇಡೀ ಕರ್ನಾಟಕನೇ ಮಾತಾಡ್ತಾ ಇದೆ. ಇವತ್ತು ಅದಕ್ಕೇನಾದ್ರು ಸ್ಪಷ್ಟೀಕರಣ ಕೊಡುತ್ತಾ ಕಿಚ್ಚ ಸುದೀಪ್ ಅಣ್ಣ, ನೋಡೋಣ. ಓಕೆನಾ? ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಗೆಸ್ಟ್ಗಳ ತರ ಇದ್ರೇನೆ ಬೆಸ್ಟ್. ವೇಸ್ಟ್ಗಳ ತರ ಆದ್ರೆ ವೇಸ್ಟೇನೆ. ಗೆಸ್ಟ್ಗಳು ಅಲ್ಲಿ ಪಾರ್ಟಿಸಿಪೇಟರ್ ತರ ಆದ್ರೆ ವೇಸ್ಟ್. ಸೊ ಇದು ಇವತ್ತಿನ ವಿಶೇಷ. ಓಕೆನಾ? ಇವತ್ತಿನ ವಿಶೇಷ ನಿಮ್ಗೇನು ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡ್ರಪ್ಪ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿ. ಓಕೆನಾ?
ಎಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಾನು ನಿಮ್ಗೆ ಮಾತಾಡ್ತಾ ಹೋಗ್ತೀನಿ. ರೋಡ್ ಏನೋ ಚೆನ್ನಾಗೈತೆ ಗುರು, ಆದ್ರೆ ಈ ಸೆಲ್ಫಿ ಸ್ಟಿಕ್ ಸರಿ ಇಲ್ಲ, ಅದಕ್ಕೆ ಅಳ್ಳಾಡ್ತದೆ ಲಡಬಡ 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 ಅಂತ. ಇಲ್ಲಿ ರೋಡ್ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿರ್ಲಿಲ್ಲ ಬಿಡಿ, ಇಲ್ಲಿ ಸೂಪರ್ ಆಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಾನು ಎಲ್ಲಿದ್ದೀನಿ ಗೊತ್ತಾ, ಜಾಲಹಳ್ಳಿ ಕ್ರಾಸ್ ಏರ್ ಫೋರ್ಸ್ ರೋಡ್ ಇದೆ ನೋಡಿ ಇವರು, ಏರ್ ಫೋರ್ಸ್ ರೋಡ್ ಹತ್ರ ಇದ್ದೀನಿ. ಓಕೆನಾ, ಹಂಗಾಗಿ ರೋಡ್ ಎಲ್ಲ ಹೊಸದಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಏರ್ ಫೋರ್ಸ್ ರೋಡ್ ಅಂತ ಮಾಡಿದಾರೋ ಅಥವಾ ಮೋದಿ ಅವರು ಏನಾದ್ರು ಬರ್ತಾರೆ ಈ ರೂಟ್ ನಲ್ಲಿ ಆಗ ಪ್ರಾಬ್ಲಮ್ ಆಗಬಾರ್ದು ಅಂತ ಏನಾದ್ರು ಮಾಡಿದಾರೋ ಗೊತ್ತಿಲ್ಲ. ಎಂಡ್ ಆಫ್ ದಿ ಮೂಮೆಂಟ್ ಸಖತ್ತಾಗಿದೆ. ಏರ್ ಫೋರ್ಸ್ ರೋಡ್ ವಾಸ್ ಗುಡ್. ಓಕೆನಾ, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಬಂತು ಇನ್ನೇನು. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ ಕರ್ನಾಟಕ.